ಚಳ್ಳಕೆರೆ ತಾಲೂಕಿನ ನಗರಂಕೆರೆ ಗ್ರಾಮದಲ್ಲಿರುವ ಗರೀಬ್ ಶಾವಲಿ ಮಠ ಸರ್ವಧರ್ಮ ಸಮನ್ವಯ ಮಠ ಪ್ರತಿ ವರ್ಷ ಉರುಸ್ ನಡೆಯುತ್ತೆ. ಈ ದರ್ಗಕ್ಕೆ ಶಾಸಕರಾದ ಟಿ ರಘುಮೂರ್ತಿಯವರು ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜುಬೇರ್, ಮುಜೀಬ್, ಸೈಯದ್, ಮೊಹಮ್ಮದ್ ಅನ್ವರ್, ಓಬಣ್ಣ, ಶೈಲಪ್ಪ, ಖಲೀಲ್ ಹಾಗೂ ಸಾವಿರಾರು ಭಕ್ತರು ಈ ಉರುಸ್ನಲ್ಲಿ ಭಾಗಿಯಾಗಿದ್ದರು. ربنا لا تؤاخذنا إن نسينا أخطأنا ربنا ولا تحملنا مصرا كما حملته على الذين من قبلنا ربنا ولا تحملنا ما لا طاقة لنا به واعف عنا واغفر لنا وارحمنا أنت مولانا فانصرنا على القوم الكافرين. بسم الله الرحمن الرحيم. الذي يوسوس في صدور الناس من الجنة والناس. يا أرواح رسول الله يا لبيك رسول الله محمد مصطفى صلى الله عليه وسلم خير. ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಸೈಯದ್ ಸಾಹೇಬರು ಭಾಳಷ್ಟು ವಿಶೇಷವಾಗಿ ತಮಗೆಲ್ರಿಗೂ ತಿಳಿಯ ರೀತಿಯಲ್ಲಿ ಹೇಳಿದ್ದಾರೆ. ಹಜರತ್ ಸೈಯದ್ನ ಗರೀಬ್ ಶಾವಲಿಯವರ ಗುರುಗಳು ಏನಿದ್ದಾರೆ ಅವರ ಸಂದೇಶವನ್ನು ಪ್ರತಿ ವರ್ಷದಂತೆ ಸಂದಲ್ ಮತ್ತು ಉರುಸು ಮಹೋತ್ಸವ ಏನು ನಡೀತಾ ಇದೆ ಇಲ್ಲಿ ಭಾಗವಹಿಸಲಿಕ್ಕೆ ರಾಜ್ಯದ ಮೂಲೆಗಳಿಂದ ಅಥವಾ ಬೇರೆ ರಾಜ್ಯದಿಂದ ಬಂದಿರ್ಬೋದು ಅನ್ನೋ ಕೆಲವು ಭಕ್ತಾದಿಗಳು ಗೊತ್ತಿಲ್ಲ. ಒಟ್ಟಾರೆಯಾಗಿ ತಮ್ಮ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಬೇರೆ ಏನೇನಾದ್ರೂ ಇದ್ರೂ, ಆರ್ಥಿಕ ಪರಿಸ್ಥಿತಿ ಏನೇ ಇದ್ರೂ ಈ ಒಂದು ದಿವಸ ಒಂದು ಪವಿತ್ರವಾದ ದಿವಸ, ಗುರುಗಳ ಒಂದು ಅವರ ಸಂದಲ್ ಮತ್ತು ಉರುಸ್ ಮಹೋತ್ಸವಕ್ಕೆ ತಾವೆಲ್ಲರೂ ದೂರದಿಂದ ತಮ್ಮ ಎಲ್ಲ ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಇಷ್ಟಗಳಿರ್ಬೋದು, ಅವನ್ನೆಲ್ಲ ಗುರುಗಳ ಹತ್ರ ಹೋದರೆ ನಮ್ಮ ಕಷ್ಟಗಳು ನೀಗ್ತವೆ, ನಮ್ಮ ಸಮಸ್ಯೆಗಳು ನೀಗ್ತವೆ, ನಮ್ಮ ಇಷ್ಟಗಳೆಲ್ಲ ನೆರವೇರ್ತವೆ ಅಂಥೇಳಿ ತಾವೆಲ್ಲರೂ ಇಲ್ಲಿ ಇರಲಿಕ್ಕೆ ಮೂಲಭೂತ ವ್ಯವಸ್ಥೆ ಅಂದರೆ ಇಲ್ಲಿ ಮಲಗಲಿಕ್ಕಿರ್ಬೋದು, ಅಂದರೆ ನಿಮ್ಮ ಉದ್ದೇಶ ಒಂದೇ, ಆ ಗುರುಗಳ ಹೆಸರಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಆ ಗುರುಗಳು ಹಜರತ್ ಸೈಯದ್ನ ಗರೀಬ್ ಶಾವಲಿ ಅವರು ದೇವರಿದ್ದಂತೆ. ಈಗಾಗಲೇ ನಮ್ಮ ಸೈಯದ್ ಸಾಹೇಬ್ರು ಹೇಳಿದ್ರು ಏನು ಯಾವ ರೀತಿಯಾಗಿ ನಮ್ಮ ನಾಗನಟ್ಟಿ ತಿಪ್ಪೇರುದ್ರ ಸ್ವಾಮಿ ಬೇರೆ ಮಹಾತ್ಮರು ಕಾಲಕ್ಕೆ ಅವರೆಲ್ಲರೂ ಕೂಡ ಮಹಾತ್ಮರಾಗಿ ಜನಿಸಿ ಇಲ್ಲಿ ಅವ್ರದ್ದೇ ಆದ ಒಂದು ಇತಿಹಾಸವನ್ನು ಬಿಟ್ಟು ಹೋಗಿದ್ದಾರೆ. ಅದೇ ರೀತಿಯಾಗಿ ಈ ಗುರುಗಳು ಕೂಡ ಏನು ಅಲ್ಲನ ಸ್ನೇಹಿತರು ಅಂತ ಏನೋ ಹೇಳ್ತಾ ಇದ್ರು ನಮ್ಮ ಸೈಯದ್ ಸಾಹೇಬರು.